ವರ್ಲ್ಡ್ ಅಲ್ಲಿರೋ ಬೆಸ್ಟ್ ಟ್ರೇಡರ್ಸ್ ಎಲ್ಲ ಮಾರ್ಕೆಟ್ಸ್ ಹಿಂದೆ ಇರೋ ಸಿಸ್ಟಮ್ಸ್ ನ ಅರ್ಥ ಮಾಡ್ಕೊಂಡಿರ್ತಾರೆ. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಆಗೋ ಪ್ರತಿ ಒಂದು ಮೇಜರ್ ಮೂವ್ಸ್ ಹಿಂದೆ ಒಂದು ಡೀಪರ್ ಸಿಸ್ಟಮ್ ನ ಇನ್ಫ್ಲೂಯೆನ್ಸ್ ಇರುತ್ತೆ. ಅದರಲ್ಲಿ ಒಂದು ಎಕನಾಮಿಕ್ ಸಿಸ್ಟಮ್. ಎಕಾನಮಿ ಒಂದು ಲಿವಿಂಗ್ ಸಿಸ್ಟಮ್ ಇದ್ದಂಗೆ. ಇದ್ರ ಒಳಗಡೆ ಪೀಪಲ್, ಬಿಸ್ನೆಸಸ್ ಮತ್ತೆ ಗವರ್ನಮೆಂಟ್ಸ್ ಒಬ್ರು ಜೊತೆ ಒಬ್ರು ಇಂಟರಾಕ್ಟ್ ಮಾಡ್ತಾ ಪ್ರೊಡಕ್ಷನ್, ಡಿಸ್ಟ್ರಿಬ್ಯೂಷನ್ ಮತ್ತೆ ಕನ್ಸಂಪ್ಷನ್ ಮಾಡ್ತಿರ್ತಾರೆ. ಎಕನಾಮಿಕ್ ಸಿಸ್ಟಮ್ ವರ್ಕ್ ಆಗೋಕೆ ಈ ಮೂರು ಥಿಂಗ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ. ಮೊದಲನೇದು ಪ್ರೊಡಕ್ಷನ್. ಫಾರ್ಮರ್ಸ್ ಬೆಳೆನ ಬೆಳೆಯೋದು, ಫ್ಯಾಕ್ಟರೀಸ್ ಕಾರ್ ಪ್ರೊಡಕ್ಷನ್ ಮಾಡೋದು, ಮತ್ತೆ ಟೆಕ್ ಕಂಪನೀಸ್ ಸಾಫ್ಟ್ವೇರ್ ನ ಬಿಲ್ಡ್ ಮಾಡೋದು, ಇದನ್ನೆಲ್ಲ ಪ್ರೊಡಕ್ಷನ್ ಅಂತ ಹೇಳ್ತೀವಿ. ಎರಡನೇದು ಡಿಸ್ಟ್ರಿಬ್ಯೂಷನ್. ಒಂದ್ಸಲ ಗೂಡ್ಸ್ ಮತ್ತೆ ಸರ್ವಿಸಸ್ ಪ್ರೊಡ್ಯೂಸ್ ಆದ್ಮೇಲೆ ಅದನ್ನ ಎಂಡ್ ಯೂಸರ್ ಗೆ ತಲುಪಿಸೋದು ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ನ ಕೆಲಸ. ಎಕ್ಸಾಂಪಲ್, ಟ್ರಕ್ಸ್ ಮತ್ತೆ ಟ್ರೈನ್ಸ್ ಗೂಡ್ಸ್ ನ ಡೆಲಿವರ್ ಮಾಡೋದು ಅಂಡ್ ಫೈನಲಿ ಬರೋದು ಕನ್ಸಂಪ್ಷನ್. ಜನಗಳು ಗೂಡ್ಸ್ ನ ಬೈ ಮಾಡೋದು ಅಥವಾ ಯೂಸ್ ಮಾಡೋದನ್ನ ಕನ್ಸಂಪ್ಷನ್ ಅಂತ ಕರೀತಾರೆ. ಇದನ್ನ ನಾವೆಲ್ಲ ಡೈಲಿ ಲೈಫ್ ಅಲ್ಲಿ ಮಾಡ್ತಿರ್ತೀವಿ. ಈ ಮೂರು ಥಿಂಗ್ಸ್ ಎಕನಾಮಿಕ್ ಸಿಸ್ಟಮ್ ನ ಕೋರ್ ಕಾಂಪೋನೆಂಟ್ಸ್. ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ತಿಳ್ಕೋಬೇಕು ಅಂದ್ರೆ ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡಿದೀನಿ,